ನಮಸ್ತೆ ರೈತ ಬಾಂಧವರೇ, ನಾವು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಕೊಂಡು ಕುರಿಯ ನಾಡಾಗಿರ್ತಕ್ಕಂಥ ಬಿದಿರಕೆರೆ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ. ತಿಪ್ಪೇಸ್ವಾಮಿ ರೆಡ್ಡಿ ಅಂತಂದೇಳಿ ನಿವೃತ್ತ ಶಿಕ್ಷಕರು ಮತ್ತು ಅವರು ಅಳಿಂದರು. ಸರ್ ನಮಸ್ಕಾರ. ಸರ್ ನಮಸ್ಕಾರ ಗುರುಗಳೇ. ನಮಸ್ಕಾರ ಸರ್. ತಾವು ಗುರುಗಳು ಅಲ್ಲ, ನೀವು ಹಿಂದೆನೂ ಕೂಡ ನೀವು ಈ ಒಂದು ವೃತ್ತಿಯಲ್ಲಿ ಕೆಲಸ ಮಾಡಿ ಆಮೇಲೆ ಆ ವೃತ್ತಿಯನ್ನು ಬಿಟ್ಟು ಬಂದಿರಿ ನೀವು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹೌದಾ ಸರ್? ನಮಸ್ಕಾರ ಸರ್. ಸರ್ ತಮ್ಮ ಹೆಸರು ಸರ್? ಸಂತೋಷ್ ಸರ್ ತಾವೇನು ಕೆಲಸ ಮಾಡ್ತೀರಿ ಸರ್? ನಾನು ಲೆಕ್ಚರರ್ ಸರ್, ಪ್ರಿನ್ಸಿಪಾಲ್ ಸರ್. ಪ್ರಿನ್ಸಿಪಾಲ್ ಲೆಕ್ಚರರ್ ಕೊಟ್ಟೂರಿನಲ್ಲಿ. ಹಾಂ ಸರ್. ಯಾವ ಕಾಲೇಜ್ ಸರ್? ಸನ್ನಿಧಿ ಇಂಡಿಪೆಂಡೆಂಟ್ ಪಿ ಯು ಕಾಲೇಜ್ ಕೊಟ್ಟೂರು. ಇವರ ಅಳಿಂದ್ರಲ್ಲ ಸರ್? ಹೌದು, ನಮ್ಮ ಅಳಿಯಂದ್ರು ಸರ್. 9 ತಿಂಗಳು ಹೆಚ್ಚು ಕಮ್ಮಿ ನೀರನ್ನು ಇಲ್ಲಿ ನೀರಿಲ್ಲಲ್ಲ ಸರ್? ಹೌದು ಹೌದು, ನೀರು ಕೊಟ್ಟಿಲ್ಲ. ಎಷ್ಟು ಬೋರ್ ಖಾಲಿ ಇದಾವೆ ಸರ್? 3 ಖಾಲಿನೇ. 3 ಖಾಲಿನೇ? 3 ಖಾಲಿನೇ. ಹೆಚ್ಚು ಕಮ್ಮಿ ಡಿಸೆಂಬರ್ ಅಂದ್ರಲ್ಲ ನೀವು? ಡಿಸೆಂಬರ್ ಅಲ್ಲ, ಏಪ್ರಿಲ್ ಅಲ್ಲ, ಇದು ಫೆಬ್ರವರಿ ಕೊನೆಗೆ ಕ್ಲೀನ್ ಆಗಿಬಿಡ್ತು. ಇದಕ್ಕೆ ಕೊಟ್ಟಿಲ್ಲ ಸರ್. ಇದು ಅಲ್ಲ ಸರ್, ಇದಕ್ಕೆ ನೀರು ಕೊಟ್ಟಿಲ್ಲ ಸರ್. ಇದಕ್ಕೆ ನೀರು ಕೊಟ್ಟಿಲ್ಲ ಎಷ್ಟು? ಇಲ್ಲ, ಈಗಲೇ ಒಂದು 8 ತಿಂಗಳು. ಡಿಸೆಂಬರ್ 8 ತಿಂಗಳಾತಲ್ಲ ಸರ್? 8 ತಿಂಗಳು ಇದಕ್ಕೆ ನೀರಿಲ್ಲಲ್ಲ ಸರ್? ಮಳೆಗೆ ಬಂದಷ್ಟೇ. ಇದು ಪಾಪಾಸ್ ಕಳ್ಳಿ ಜಾತಿ. ಇದು ಹೌದು ಸರ್. ಪಾಪಾಸ್ ಕಳ್ಳಿ ಜಾತಿ ಎಷ್ಟು ಪೋಲ್ ಐತೆ ಸರ್? ಇದು 1360. ಅಲ್ಲ, ಪೋಲ್ ಇರೋದು ಎಷ್ಟು? 1366 ಬರೀ 366 ಪೋಲ್ ಅಲ್ಲ ಸರ್? ಅದು 366 ಪೋಲ್ ಇರೋದು ಒಂದು 3/4 ಎಕರೆಗೆ ಐತಲ್ಲ? 3/4 ಎಕರೆಗೆ ಇದೆ ಸರ್. ದೊಡ್ಡ ಇನ್ವೆಸ್ಟ್ ಮಾಡಿದ್ರಿ, ದೊಡ್ಡ ಅಮೌಂಟ್ ಬರ್ತತಿ ಅಂತ ಅವತ್ತು 4 ವರ್ಷದಿಂದ ದೊಡ್ಡ ಅಮೌಂಟ್ ಬರ್ತತಿ ಅಂತ ದೊಡ್ಡ ಇನ್ವೆಸ್ಟ್ ಮಾಡಿದ್ರಿ. ಹೌದು ಸರ್. ಇಲ್ಲಿವರೆಗೂ ರಿಟರ್ನ್ಸ್ ಏನಾರ ಒಂದು 50% 50% ಅಲ್ಲ ಸರ್? ಅಂದರೆ ನೀರಿಲ್ಲದೆ ಇದ್ದರೂ ಕೂಡ ಬೆಳಿಬೋದು ಅನ್ನೋದು ಒಂದು ಕಾನ್ಫಿಡೆನ್ಸ್ ಆಗಲ್ಲ ಸರ್? ವರ್ಷಕ್ಕೆ 4 ಬೆಳೆ ಅಲ್ಲ ಸರ್ ಬರೋದಿದ್ದು? 4 ಬೆಳೆ. 4 ಬೆಳೆ ಅಲ್ಲ ಸರ್? ನೀವು ಈಗ ಸುಮಾರು ಮಣ್ಣು ತೆಗ್ಸಿ ನೋಡಿದ್ವಿ, ಸಾಕಷ್ಟು ಮಾಯಿಶ್ಚರ್ ಐತಿ, ಬೇರೆ ಅಭಿವೃದ್ಧಿ ಚೆನ್ನಾಗೈತಿ. ಇದಕ್ಕೆ ಸ್ಟ್ರೆಸ್ ಕೊಟ್ಟಿರೋದ್ರಿಂದ ಈ ಗಿಡ ಕ್ವಾಲಿಟಿ ಅಂತ ಅನಿಸುತ್ತಲ್ಲ ಈಗ? ಹೌದು ಸರ್, ಕ್ವಾಲಿಟಿ. ನಮ್ಮ ಹಣ್ಣು ಇದಕ್ಕೆ ಹೋಗುತ್ತೆ. ಅವರು ಅಪೇಕ್ಷೆ ಪಟ್ಟು ತಗೊಳ್ತಾರೆ ನಮ್ಮ ಹಣ್ಣು. ನಿಮ್ಮ ಹಣ್ಣನ್ನು ಯಾಕೆಂದರೆ ಕೊಳೆಯಲ್ಲ. ನಾವು ರಾಸಾಯನಿಕ ಹಾಕಿಲ್ಲ, ಇದಕ್ಕೆ ರಾಸಾಯನಿಕ ಹಾಕಿಲ್ಲ. ಆಮೇಲೆ ಕಡಿಮೆ ನೀರನ್ನೇ ಬೆಳೆದಿರೋದ್ರಿಂದ ಹಣ್ಣು ಒಳ್ಳೆ ಗಟ್ಟಿ ಬರುತ್ತೆ. ಕೀಪಿಂಗ್ ಕ್ವಾಲಿಟಿ, ಡ್ಯೂರಬಿಲಿಟಿ. 1 ವಾರ ಇಟ್ಟರು ಕೂಡ ಅವು ಯಾವೂ ಕೂಡ ಕೆಟ್ಟಿಲ್ಲ, ಕೆಡೋದೂ ಇಲ್ಲ. ಹಂಗೆ ಇರ್ತಾವೆ. ಈಗೇನು ತಗೊಂಡೋಗಿರ್ತೀವಲ್ಲ, ಅವ್ರು ಫಸ್ಟ್ ಅವ್ರು ಹೇಳ್ತಾರೆ ನಮಗೆ 50 kg 20 kg ಕೇಳೋದು 30 kg ಕೇಳ್ತಾನೆ. ಯಾಕೆ? ವಾರಗಟ್ಟಲೆ ಇಡ್ಬೋದು ಅಂತ. ಇವರು ಕೆಮಿಕಲ್ ಹಾಕಿಲ್ಲ, ಯಾವುದೇ ಗೊಬ್ಬರನ ಹಾಕಿಲ್ಲ. ಇವರೇನು ಸಗಣಿ ಗೊಬ್ಬರ, ಕೋಳಿ ಗೊಬ್ಬರ, ಆಮೇಲೆ ಒಂದಿಷ್ಟು ಇದು ಇನ್ನೊಂದು ಕುರಿದು, ಇಷ್ಟೇ ತಾವು ಸೇರಿಸ್ಕೊಟ್ಟಿರೋದು. ಇದು ಯಾವಾಗ ಕೊಟ್ಟದ್ದು? ಈಗಲೇ 1.5 ವರ್ಷ ಆಯ್ತು ಸರ್. ಈಗ ಅವತ್ತಿಂದ ಇವತ್ತಿ ಮತ್ತೆ ಕೊಟ್ಟಲ್ಲ ಸರ್? ನೀರಿಲ್ಲ ಕೊಡಕ್ಕೆ. ನೀರಿಲ್ಲಲ್ಲ ಸರ್ ಕೊಡಕ್ಕೆ? ನೀರಿದ್ದಾಗ ಕೊಟ್ಟಿದ್ರಿ? ಹೌದು, ಹೌದಾ? ನೀರಿದ್ದಾಗ ಕೊಟ್ಟಿದ್ರಿ. ನಾವು ಸುಮಾರು ಒಂದು 3 ವರ್ಷದಿಂದ ಈ ತೋಟಕ್ಕೆ ಬಂದಿದ್ವಿ. ಹೌದು, ಹೌದಲ್ಲ ಸರ್? ಈಗ ಈ ಪಾಪಾಸ್ ಕಳ್ಳಿ ಜಾತಿ ಡ್ರ್ಯಾಗನ್ ಫ್ರೂಟು ದೊಡ್ಡ ಆದಾಯ ಬರ್ತತಿ ಅಂತ ಸುಮಾರು ಜನ ಮಾಡಿದ್ರು. ಆಮೇಲೆ ಎರಡನೇದು ಏನು ಸರ್ ಅಂದರೆ, ಕಡಿಮೆ ನೀರಿದ್ರೂ ಇದನ್ನು ಬೆಳಿಬೋದು ಅಂತ. ಹೌದು. ಇದು ಇಲ್ಲಿ ನಿಮಗೆ ಚೆನ್ನಾಗೆ ಗಿಡ ಅಂತೂ ಹೆಲ್ತಿ ಐತಲ್ಲ ಸರ್? ಗಿಡ ಹೆಲ್ತಿ ಅದಾವ. ಯಾವುದೇ ಸ್ಪ್ರೇ ತಗೊಳಲ್ಲ, ಏನು ಮಾಡಿಲ್ಲ ನಾವು. ಹೌದಲ್ಲ ಸರ್? ಇದಕ್ಕೆ ಯಾವ ರೋಗನೂ ಬರೋದಿಲ್ಲ. ಹೌದು. ಜಾಸ್ತಿ ನೀರು ಕೊಟ್ಟರು ಕೊಳೆ ರೋಗ. ಅದೇನ ಕಾಯಂಬ. ಜಾಸ್ತಿ ನೀರು ಕೊಟ್ಟರು ಕೊಳೆ ರೋಗ ಬರುತ್ತೆ. ಹೌದಲ್ಲ ಸರ್? ಈಗ ಸುಮಾರು ಒಂದು 2-3 ತಿಂಗಳ ಅವಧಿನಲ್ಲಿ ಮಳೆ ಬಂದ ಮೇಲೆ ಮತ್ತೆ ಹಣ್ಣು ಬಿಡ್ತಲ್ಲ? ಹೌದು. ಈ ಎಷ್ಟು ಬಂತು ಸರ್ ಇದು? 15 ಕ್ವಿಂಟಲ್. 15 ಕ್ವಿಂಟಲ್, 1.5 ಟನ್ ಬಂತಲ್ಲ? ಹೌದು ಸರ್. ಅಪ್ರಾಕ್ಸಿಮೇಟ್ ಅಮೌಂಟು ಒಂದು 80,000 ಬಂದು. 80,000. ಒಂದಿಷ್ಟು ಉಸಿರಾಡಕ್ಕೆ ಪರವಿಲ್ಲ ಅನ್ನಿಸ್ತು. ಹೌದಲ್ಲ ಸರ್? ಈಗಲೂ ನೀರು ನಿಮ್ಮ ತೋಟದಾಗ ಬೋರ್ನಾಗ ಏನಾರು ನೀರು ಅದಾವ? ಇಲ್ಲ, ಈಗಲೂ ನೀರಿಲ್ಲ. ನೀರಿಲ್ಲ. ಅಡಿಕೆ ಎಷ್ಟು ಮಾಡಿದ್ದೀರಿ? 4,000 ಗಿಡ ಅಡಿಕೆ ಮಾಡಿದ್ದೀರಿ. ಹೌದಲ್ಲ ಸರ್? ಈಗ ಒಂದಿಷ್ಟಲ್ಲಿ ಮಣ್ಣು ತೆಗ್ಸಿ ನೋಡಿದ್ದೀನಿ ನಿಮಗೆ. ಹೌದು ಸಾಹೇಬ್ರೆ, ಮಣ್ಣು ತೆಗ್ಸಿ ನೋಡಿದ್ದೀನಿ ಸರ್. ಸುಮಾರು 1 ಅಡಿ 1.5 ಅಡಿ ತೆಗೆದ್ರು ಕೂಡ ಮಾಯಿಶ್ಚರ್ ಚೆನ್ನಾಗೈತಲ್ವಾ? ಐತೆ. ಇಲ್ಲಿ ದೊಡ್ಡ ಮಳೆ ಬಂದತ್ತ? ಇಲ್ಲ ಸರ್, ದೊಡ್ಡ ಮಳೆ ಬಂದೇ ಇಲ್ಲ. ಹಿಂದೆ ನಮ್ಮ ಸಂಪರ್ಕದಾಗಿದ್ದು ಏನೋ ಮಾಡಿದ್ರು, ಒಂದಿಷ್ಟು ಅವಕಾಶ ಸಿಕ್ತು, ಅವತ್ತು ಮಾಡಿದ್ರಿ. ಈಗ ಮತ್ತೆ ಕರೆದ್ರಿ, ತಾವು ಬಂದ್ವಿ. ಹೌದು ಸರ್. ಸರ್ ಈಗ ಎಷ್ಟು ವರ್ಷ ಅಡಿಕೆ ಗಿಡ ಸರ್? 5 ವರ್ಷ ಆಗೈತೆ ಸರ್. ಅಲ್ಲಿ 5 ವರ್ಷ ಆಗೈತಿ. ಈಗ 6ನೇ ವರ್ಷ. ಈಗ 6ನೇ ವರ್ಷ. ನೀರಿದ್ರು ಫಸಲು ಬರ್ತತಿ ಅನ್ಕಂದ್ರಿ, ಗಿಡ ಒಂದಿಷ್ಟು ಉಳ್ಕಂದ್ವು. ಹೌದಲ್ಲ? ಹೌದು.
ಯಾಕೆಂದರೆ ಒಂದಿಷ್ಟು ಸ್ಟ್ರೆಸ್ ಕೊಟ್ರಿ ಹ್ಞೂ ನೀರಿಲ್ದಂಗೆ. ಹೌದು. ಈಗ ಒಂದೊಂದು ಗಂಟೆಗೂ ಕೂಡ ನೀರು ಬಿದ್ದರೆ ಅದು ಭೂಮಿಯಿಂದ ಎತ್ತವಿ ಅಂತಂದ್ರು ಕೂಡ ಇವತ್ತು ಹ್ಞೂ ಚೆನ್ನಾಗಿ ನೀರು ಬರ್ತೈತಿ ಅಂದ್ರೆ ಒಂದು 10 ರಿಂದ 15 ನಿಮಿಷದೊಳಗೆ ಒಂದು ಟ್ಯಾಂಕರ್ ತುಂಬುತ್ತದೆ 5000 ಲೀಟ್ರ್. ಹೌದು, ಅದು ತುಂಬುತ್ತೆ. 10 ರಿಂದ 15 ನಿಮಿಷದೊಳಗೆ ಟ್ಯಾಂಕರ್ ತುಂಬುತ್ತಲ್ಲ ಸರ್, ಹ್ಞೂ 5000 ಲೀಟ್ರದ್ದು. ಹ್ಞೂ ಸುಮಾರು ಒಂದು ನೀವು ಕೃಷಿ ಹೊಂಡ ಮಾಡ್ಕೊಂಡು ಒಂದು 100 ಟ್ಯಾಂಕರ್ ಹೊಡಿಸಿದ್ರಿ. ಹ್ಞೂ 100 ಅಂತೂ ಆಗಿದೆ ಸರ್. ಹ್ಞೂ ಹೌದಲ್ಲ ಸರ್, 100 ಟ್ಯಾಂಕರ್ ಹೊಡಿಸ್ಕೊಂಡು ಬಿಟ್ರಿ ಹ್ಞೂ ಉಳ್ಸೋಕ್ಕೋಸ್ಕರ. ಆ ಬುಡದಲ್ಲಿ ಇದನ್ನ ಯಾವುದದ್ದು ಹಿಂದೆ ನಾವು ಅಲಸಂದಿ ಮಾಡಿಸಿದ್ವಿ, ಈ ಸಲ ನೀವು ಉರುಳಿ ಮಾಡಿದ್ದೀವಿ. ಉಳ್ಳಿ ಮಾಡೀನಿ ಸರ್. ಹೌದು. ಅದೆಲ್ಲದೂ ಕೂಡ ಹೆಂಗಾತು ಅಂತಂದರೆ ಒಂದಿಷ್ಟು ನೈಟ್ರೋಜನ್ ಫಿಕ್ಸೇಷನ್ ಆಯ್ತು, ಹ್ಞೂ ಗಿಡ ಅಂತೂ ಸದ್ಯ ಕುಳಿದು. ಅದಕ್ಕೆ ಸೂರ್ಯನ ಶಾಖನೂ ಕೂಡ ತಗಲ್ದಂಗೆ ಆಯಿತು. ಹೌದು, ಅದೇ ಭೂಮಿ ತಾಯಿ ಬೆತ್ತಲೆ ಬಿಡಲಿಲ್ಲ. ಬಿಡಲಿಲ್ಲ. ಹ್ಞೂ ಈಗ ಅಟ್ ಪ್ರೆಸೆಂಟ್ ಮಾಯಿಶ್ಚರ್ ಬೇಕಾದಷ್ಟು ಐತಿ. ಹ್ಞೂ ಮಳೆಗಾಲ. ಹ್ಞೂ ಈಗ ಮತ್ತೆ 2 ಬೋರ್ ಕೊಡಿಸಿದ್ರಿ, ಹೋಗ್ಬಿಟ್ಟು ಬೆಳಿಲ್ಲ. ನೀವು 700 ಅಡಿ ಹೊಡಿಸಿದ್ರು ಬೆಳಿಲ್ಲ, ನೀರೇ ಬೆಳಿಲ್ಲ. ನೀರೇ ಬೆಳಿಲ್ಲ ಸರ್. ಹ್ಞೂ ಈಗ ಸುಮ್ಮನೆ ಅನ್ನೆಸರಿ ನೋಡೋಣ ವೆಯ್ಟ್ ಮಾಡಿ, ಅದು ಮಳೆಗಾಲ ಇದು ಹ್ಞೂ ಸುಮ್ಮನೆ ಆಗ್ಬಿಟ್ರಲ್ಲ ಸರ್. ಹೌದು, ಸುಮ್ಮನೆ ಆಗ್ಬಿಟ್ರಲ್ಲ ಸರ್. ಈಗ ಅಟ್ ಪ್ರೆಸೆಂಟ್ ಎಲ್ಲಿನೋ ಎಫೆಕ್ಟಿಂದ ಇಲ್ಲಿವರೆಗೂ ದೊಡ್ಡ ಮಳೆ ಬಂದತ್ತ ನಿಮಗೆ? ನಮಗೆ ಬಂದಿಲ್ಲ ಸರ್. ಬಂದಿಲ್ಲ ಹ್ಞೂ ಈಗ ಅಲ್ಲಿ ನೋಡಿರಿ ಸರ್, ಕೆರೆ ಒಂದನೇ ನೀರಿಲ್ಲ, ಕೆರೆ ಒಂದನೇ ನೀರಿಲ್ಲ. ಗುಂಡಿಗಳಿಗೂ ನೀರಿಲ್ಲ ಸರ್. ಒಂದಿಷ್ಟು ಸ್ಟ್ರೆಸ್ ಕೊಟ್ಟಿರೋದ್ರಿಂದ ಗಿಡ ನೋಡೋಕೆ ಚೆನ್ನಾಗಿದಾವಲ್ವ? ಹೌದು ಸರ್, ಚೆನ್ನಾಗಿದೆ ಸರ್, ಎಲ್ಲವೂ ಚೆನ್ನಾಗಿದೆ. ಸ್ಟ್ರೆಸ್, ಮಣ್ಣಿನ ಸ್ಟ್ರೆಸ್ ಕೊಟ್ಟಿರೋದ್ರಿಂದ ರೂಟ್ ಬಯೋಮಾಸ್ ಬೇರು ಅಭಿವೃದ್ಧಿ ಚೆನ್ನಾಗಾತಲ್ಲ ಸರ್. ಹೌದು, ಆಗಿದೆ. ಒಂದಿಷ್ಟು ಇನ್ನೂ ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡಿದರೆ ಸರ್ ಈ ಬೇಸಿಗೆ ದಾಟಿಸ್ಲಿಕ್ಕೆ ಸಾಧ್ಯತೆ ಐತಲ್ಲ ಸರ್. ದಾಟಿಸ್ಬೋದು. ಒಂದು ಒಳ್ಳೆ ಮಳೆ ಚೆನ್ನಾಗಿ ಬಂತು, ಇದು ನೀರು ಹರಿದಾಡ್ತಕ್ಕಂಥ ಮಳೆ ಅಂತಂದರೆ ಬೋರ್ವೆಲ್ ಮತ್ತೆ ಆಸ್ ಯೂಶುವಲ್ ರೀಚಾರ್ಜ್ ಆಗ್ಬೋದು. ರೀಚಾರ್ಜ್ ಆಗ್ತವೆ. ಕೆರೆ ನೀರು ಬಂದರೆ ರೀಚಾರ್ಜ್ ಆಗ್ತವೆ ಸರ್ ನಮ್ಮವು. ಸರ್ ಹೌದು, ದಾರಿ ಐತಿ ಹಾಕವೆ. ಹ್ಞೂ ಇದನ್ನೇ ಮುಂದುವರ್ಸ್ಕೊಂಡು ಒಂದು ಸ್ವಲ್ಪ ನೀವು ಹೇಳಿದ್ನಂಗೆ ಕೇಳಿ ಸರ್. ನೀವೇನಾರ ಮಾಡಿ ಸರ್, ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಜೈವಿಕ ಒಳಸೊರಿಗಳು ಒಂದಿಷ್ಟು ನಾವು ಒಂದು ಮೆಥಡ್ ಹೇಳಿದ್ವಲ್ಲ ನಿಮಗೆ, ಆ ಮೆಥಡ್ನ ಅನುಸರಿಸಿಬಿಟ್ರೆ, ಸ್ಲರಿ ಮೆಥಡ್ ಅನುಸರಿಸಿಬಿಟ್ರೆ ಇದು ತುಂಬ ಒಳ್ಳೇದಲ್ವಾ? ಹಂಗೆ ಮಾಡೋಣ. ಸ್ಟ್ರೆಸ್ ಕೊಟ್ರೆ, ಯಾಕಂದರೆ ಇನ್ನೂ ಬೇಕಾದಷ್ಟು ಇವತ್ತೇ ಈ ಹಸಿ ಐತಲ್ಲ ಸರ್, ನೀರಿಲ್ಲ ಬಿದ್ರೆ ಯಾವುದು ಬೋರ್ನೇ ನೀರಿಲ್ಲ. ಈಗ ನೀರು ಕಟ್ಟದೆ ಎಷ್ಟು ತಿಂಗಳಾಯ್ತು ಈಗ ಅಟ್ ಪ್ರೆಸೆಂಟ್? ಇಲ್ಲ, ಈಗ ಒಂದು 15 ದಿನ ಆಯ್ತು ಸರ್, ನಾವು ನೀರೇ ಕಟ್ಟಿಲ್ಲ. ಮಳೆ ಮಳೆ ಬಂದತ್ತಲ್ಲ ಸರ್, ಅಲ್ಲ ಅದರಿಂದ ಹೇಳ್ತಾರದು ನಾನು. ಅದರಿಂದ ಅಂದರೆ ದಿನ 2 ವಾಲ್ಗೆ ಹೋಗೋದು ಸರ್ ನೀರು. ಅಲ್ಲ ಈಗಲ್ಲ ಸರ್, ನಾನು ಹೇಳ್ತಾ ಇರೋದು ಇದರಿಂದ. ನಾನು ಈಗ ಹೆಚ್ಚು ಕಮ್ಮಿ 15 ದಿವಸ ನೀರು ಕಟ್ಟಿಲ್ಲ ಅಂದ್ರಲ್ಲ? ಇಲ್ಲ. ಅವಾಗ 3 ದಿನಕ್ಕೊಮ್ಮೆ 4 ದಿನಕ್ಕೊಮ್ಮೆ ಬಿಡ್ತಾ ಇದ್ವಿ. ಎಷ್ಟು ನೀರು ಬಿಡ್ತಿದ್ರಿ? ಏನು ಸರ್, ಅದು 10 ಟ್ಯಾಂಕರ್ ನೀರು ಅಷ್ಟೇ. 10 ಟ್ಯಾಂಕರ್ ನೀರನ್ನ ಇದಕ್ಕೆ ಬಿಡ್ತಿದ್ವಿ. 4000 ಗಿಡಕ್ಕೆ ಬಿಡ್ತಿದ್ರಿ? ಹೌದು. 4000 ಕಲ್ಲ ಸರ್. ಒಂದು ವಾಲ್ನಾಗ ಎಷ್ಟು ಬರ್ತಾವೆ ಅಂದರೆ 500-600 ಗಿಡ ಬರ್ತವೆ, ಅಷ್ಟಕ್ಕೆ ಬಿಡೋದು. ತಿರುಗಿದನೆ ಮತ್ತೆ ನೀರು ಬಂದವ ಮತ್ತೆ ಚಾಲು ಮಾಡೋದು. ಅವು 1.5 ಇಂಚ್ ಬರ್ತವೆ. ಟೋಟಲಿ ಎಷ್ಟು ಟ್ಯಾಂಕರ್ ನೀರು ಹೊಡಿಸಿದ್ರಿ? ಒಂದು 100 ಟ್ಯಾಂಕರ್ ಹೋಗಿದಾವೆ ಸರ್. 100 ಟ್ಯಾಂಕರ್ ನೀರು ಹೊಡಿಸಿದ್ರಿ. 100 ಟ್ಯಾಂಕರ್ ನೀರು ಇಕ್ವಲ್ಟು ಭಾಳ ಅಂದರೆ 5 ಲಕ್ಷ ಲೀಟರ್ ನೀರು ಅಂತ. 5 ಲಕ್ಷ ಲೀಟ್ರ್ ಹೋಗಿರ್ಬೋದು. 5 ಲಕ್ಷ ಲೀಟರ್ ನೀರು ಅಷ್ಟೇ ಬಳಕೆ ಮಾಡಿರೋದಿಲ್ಲಿ. ಮಣ್ಣು ಸುಸ್ಥಿರ ಆಗಿದೆ ಅಂತ. ಅಡಿಕೆ ತೋಟ ಉಳ್ದತಿ ಇಲ್ಲಿವರೆಗೆ ಅಡಿಕೆ ತೋಟ ಉಳ್ದತಿ, ಉಳಿಸಿದ್ವಿ. ಇಲ್ಲಿಂದ ಇನ್ನೊಂದು ಹಂತಕ್ಕೆ ಪ್ರಯತ್ನ ಮಾಡೋದು ತುಂಬ ಒಳ್ಳೆಯದು. ಆಯಿತು, ಈ ಬೇಸಿಗೆ ದಾಟಿಸ್ಬೇಕು ಅನ್ನೋದಾದರೆ ಇನ್ನೂ ಒಂದು ಸಣ್ಣ ಸಣ್ಣ ತಪ್ಪುಗಳನ್ನ, ತಾಂತ್ರಿಕತೆಗಳನ್ನ ಅಳವಡಿಸ್ಕೊಂಡು ಮುಂದುವರಿತಕ್ಕಂಥ ಭಾಳ ಒಳ್ಳೆಯದು. ನೋಡ್ರಿ, ಮನುಷ್ಯನಿಗೆ ನೀರು ಇಲ್ಲದೆ ಇದ್ದರೆ ನೀರಿನ ಬೆಲೆ ಗೊತ್ತಾಗುತ್ತೆ. ಅಲ್ಲ, ಗೊತ್ತಾಗಿದೆ ಈಗ. ಜೇಬನ್ಯಾಗ ದುಡ್ಡು ಇಲ್ಲದ್ರೆ ದುಡ್ಡಿನ ಬೆಲೆ ಗೊತ್ತಾಗುತ್ತೆ, ಊಟ ಇಲ್ಲದಿದ್ರೆ ಊಟದ ಬೆಲೆ ಗೊತ್ತಾಗುತ್ತೆ. ಹೌದು, ನಿಜ ಸರ್. ಅದೇನ ನಮ್ಮ ಜೊತೆ ತಂದೆ ತಾಯಿ ಇಲ್ಲದೆ ಇದ್ರೆ ತಂದೆ ತಾಯಿ ಬೆಲೆ ಗೊತ್ತಾಗುತ್ತೆ. ಹೌದು, ನಿಜ. ಕಳ್ಕೊಂಡ ಮೇಲೆ ಅದ್ರದ್ದು ಬೆಲೆ ಗೊತ್ತಾಗುತ್ತಲ್ಲ. ಹೌದು, ಅವ್ರಿದ್ದಾಗ ಹೆಂಗಿದ್ವಿ, ಅವ್ರು ಇಲ್ದಾಗ ಹೆಂಗಿದೀವಿ ಅನ್ನೋದು. ಸರ್, ನೀರು ಎಷ್ಟು ಅಮೂಲ್ಯ ಅಲ್ಲ ಸರ್? ಹೌದು, ಪ್ರಕೃತಿ ಸಂಪತ್ತಾಗಿರ್ತಕ್ಕಂಥ ನೀರನ್ನ ಬಹಳ ಅಮೂಲ್ಯವಾದದ್ದು. ಇದು ನಮ್ಮ ಈ ಪ್ರಕೃತಿ ಕಲಿಸ್ತಕ್ಕಂಥ ಒಂದು ಪಾಠ, ನೇಚರ್ ಕಲಿಸ್ತಕ್ಕಂಥ ಪಾಠ. ಇನ್ನು ಮುಂದಾದರೂ ಬದಲಾವಣೆ ಆಗೋಣ ಅಂತಕ್ಕಂಥದ್ದು, ಆಗಬೇಕು ಅಂತಕ್ಕಂಥದ್ದನ್ನು ಕಲಿಸ್ತೈತಲ್ಲ ಸರ್? ಹೌದು, ಕಲಿಸ್ತಾ ನಿಜ. ಒಳ್ಳೇದಲ್ಲ ಸರ್? ಆಯ್ತು ಸರ್. ಈ ಸದ್ಯಕ್ಕೆ ಅಡಿಕೆ ಉಳಿಸ್ಕೊಂಡಿರಿ, ಡ್ರ್ಯಾಗನ್ ಉಳಿಸ್ಕೊಂಡಿರಿ, ಆದರೂ ನಿವೃತ್ತ ಶಿಕ್ಷಕರು ಭಾರಿ ಗಟ್ಟಿ ಧೈರ್ಯ ಮಾಡಿ ಭಾಳ ಚೆನ್ನಾಗಿ ಮಾಡ್ತದೆ. ಅದು ಅದೇನ ನಮ್ಮನ್ನು ಕರೀತದೆ, ಬಾ ನನಗೆ ನೀರಿಲ್ಲ, ನನಗೆ ನೀರು ಕೊಡು ಅಂತ ಕರೀತದೆ. ಅದೇ ವಯಸ್ಸೆಷ್ಟು ನಿಮಗೆ? 75 ಐತಿ ಈಗ.
75ರಲ್ಲಿ ಇಷ್ಟು ಹೋರಾಟ ಮಾಡ್ತಿದ್ದೀರಿ ಅಂದರೆ ರಿಯಲಿ ಮಾಡೋಕ್ಕಾಗಲ್ಲ ಥ್ಯಾಂಕ್ ಯು ಸರ್. ಒಳ್ಳೇದಾಗಲಿ ಸರ್, ಒಳ್ಳೇದಾಗಲಿ ಸರ್. ನೀವು ಕೈ ಜೋಡಿಸ್ತಿದ್ದೀರಿ ಮಾವರಿಗೆ, ಹೌದು. ಸಾಹೇಬ್ರು ಅವ್ರದ್ದೇ ಜಾಸ್ತಿ ನನಗೆ ಹೆಲ್ಪ್ ಅಲ್ಲ ಸರ್. ಇದೆಲ್ಲ ಕೀಳೋದು ಮಾಡೋದು, ಕಟ್ ಮಾಡೋದು, ಇದೆಲ್ಲ ಸಾಗಣೆ ಮಾಡೋದು ಎಲ್ಲ ಅವ್ರದ್ದೇ ಜವಾಬ್ದಾರಿ. ಆ ದುಡ್ಡೆಲ್ಲ ಅವ್ರಿಗೆ, ಅದರಿಂದ ನಂದೇನು ಆಯ್ತು, ಇಲ್ಲ, 1 ರೂಪಾಯಿನೂ ಇಲ್ಲ. ಥ್ಯಾಂಕ್ ಯು ಸರ್. ಒಳ್ಳೇದಾಯ್ತು ಸರ್, ಒಳ್ಳೇದಾಯ್ತು ಸರ್. ಹ್ಞೂ. ನಮ್ಮ ಸಂಪರ್ಕ ಸಂಖ್ಯೆ ಜಗಳೂರು ತಾಲೂಕಿಂದ ಹಾಗೂ ದಾವಣಗೆರೆ ಜಿಲ್ಲೆಯಿಂದ 9972699813 ಇಲ್ಲಿ ಸಂಪರ್ಕಿಸಿ. ದಯಮಾಡಿ ರೈತ ಬಾಂಧವರೇ, ಒಬ್ಬ 75 ವರ್ಷದ ಹಿರಿಯ ಜೀವ ವಿಷಮುಕ್ತ ಹಣ್ಣನ್ನು ಸಮಾಜಕ್ಕೆ ಕೊಡ್ತಿದ್ದಾರೆ. ಇವ್ರ ಜೊತೆಗೆ ಇವರು ಅಳಿಂದರು ಕೈ ಜೋಡಿಸಿದ್ದಾರೆ, ಇದ್ರ ಜೊತೆಗೆ ಅಡಿಕೆ ಮಾಡಿದ್ದಾರೆ. ಅವ್ರ ಉದ್ದೇಶ ಇದನ್ನು ಚೆನ್ನಾಗಿ ಬೆಳೆಸಿ ನಾನು ನಮ್ಮ ಮುಂದಿನ ಪೀಳಿಗೆ ವರ್ಗಾಯಿಸ್ಬೇಕು ಅಂತಕ್ಕಂಥ ಒಂದು ಆಶೆಯನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ನಮ್ಮ ತಿಪ್ಪಸ್ವಾಮಿ ರೆಡ್ಡಿ ಅವರು. ದಯಮಾಡಿ ರೈತ ಬಾಂಧವರೇ, ತಾವು ಕೂಡ ಇಂಥ ಒಂದು ಹಿರಿಯ ಜೀವ ಇವ್ರ ವಿಚಾರಗಳನ್ನ ಫಾಲೋ ಮಾಡಿರಿ, ತಿಳ್ಕೊಳ್ರಿ, ಬಂದು ಅಡಿಕೆ ತೋಟ ನೋಡ್ರಿ, ಅವ್ರ ವಿಚಾರ ಕೇಳ್ರಿ, ಮಣ್ಣು ನೋಡ್ರಿ, ಬೇರೆ ಹೆಂಗದವೆ, ನೀರು ಕಡಿಮೆ ಇದ್ದ ಕಡೆಗೂ ಕೂಡ ತೋಟ ಹೆಂಗೆ ಮಾಡ್ಬೋದು ಅಂತಕ್ಕಂಥದ್ದನ್ನು ಕಲಿಸಿರ್ತಕ್ಕಂಥ ವ್ಯಕ್ತಿ ಸಮಾಜಕ್ಕೆ. ಇಂಥ ವಿಚಾರಗಳನ್ನ ಹೆಚ್ಚು ಹೆಚ್ಚು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ ಅನ್ನೋದು ನಮ್ಮ ವಿಚಾರ. ಥ್ಯಾಂಕ್ ಯು.